ತ್ರೇತಾಯುಗ ಕೃಷ್ಣ ಇಲ್ದವ್ರೆ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಅಂತ ಶ್ರೀಕೃಷ್ಣನ ಕೊನೆಯ ಟೈಮ್ ಹೇಗಿತ್ತು, ಅದಾದ್ಮೇಲೆ ಏನೆಲ್ಲ ಆಯಿತು, ಅದರಿಂದ ನಡೆದಂತಹ ಒಂದು ವಿಸ್ಮಯನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ಕಂದ ಪುರಾಣ ಮತ್ತು ಬ್ರಹ್ಮಪುರಾಣಗಳ ಪ್ರಕಾರ ಸ್ವಯಂ ಶ್ರೀಕೃಷ್ಣನೂ ಕೂಡ ವಿಧಿಲಿಖಿತಕ್ಕೆ ಒಳಗಾಗಬೇಕಾಗತ್ತೆ. ಅಕಸ್ಮಾತ್ತಾಗಿ ಬಂದ ಜರನ ಬಾಣದ ಪ್ರಹಾರಕ್ಕೆ ಸಿಲುಕಿದ ಶ್ರೀಕೃಷ್ಣ ತನ್ನ ಅವತಾರ ಕೊನೆಗೊಳಿಸುವ ಸಮಯ ಬರುತ್ತೆ. ನಂತರ ಶ್ರೀಕೃಷ್ಣನ ಅಂತ್ಯಕ್ರಿಯೆ ಅಲ್ಲೇ ನಡೆಯುತ್ತೆ. ಅವನ ದೇಹ ಪೂರ್ತಿ ಬೆಂಕಿಯಲ್ಲಿ ಲೀನವಾಗುತ್ತೆ, ಆದರೆ ಅವನ ಹೃದಯ ಮಾತ್ರ ಯಾವುದೇ ರೀತಿ ಬೆಂಕಿಗೆ ಆಹುತಿ ಆಗಿರೋದಿಲ್ಲ. ಅದನ್ನು ನೋಡಿದಂಥವರು ಅದರ ಕೃಷ್ಣನ ಹೃದಯವನ್ನು ಒಂದು ಮರದ ಹಲಗೆಗೆ ಕಟ್ಟಿ ಹೊಳೆಯಲ್ಲಿ ತೇಲಿ ಬಿಡ್ತಾರೆ. ಇದೇ ಸಮಯದಲ್ಲಿ ಮಹಾವಿಷ್ಣುವು ಇಂದ್ರಧುಮ್ನನ ಕನಸಿನಲ್ಲಿ ಬಂದು ಹೀಗೆ ಶ್ರೀಕೃಷ್ಣನ ಹೃದಯ ನದಿಯಲ್ಲಿ ತೇಲ್ಬಡ್ತಿರೋ ವಿಚಾರವನ್ನು ತಿಳಿಸಿ ಆ ಹೃದಯವನ್ನು ತೆಗೆದುಕೊಂಡು ಬಂದು ಅದರಿಂದ ಮೂರ್ತಿಗಳನ್ನು ತಯಾರಿಸುವಂತೆ ಅನುಗ್ರಹ ನೀಡ್ತಾರೆ. ಹೀಗೆ ಪ್ರೇರಣೆಯಂತೆ ಇಂದ್ರಧುಮ್ನ ಬಂದು ಆ ಮರದ ಕಟ್ಟಿಗೆಯನ್ನು ತಗೊಂಡು ಬಂದು ಯಾರಿಂದ ವಿಗ್ರಹವನ್ನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವಶಿಲ್ಪಿ ವಿಶ್ವಕರ್ಮರು ಶಿಲ್ಪಿಯ ರೂಪದಲ್ಲಿ ಬಂದು ಮಹಾರಾಜನ ಹತ್ರ ನಿಲ್ತಾರೆ. ಆಗ ಇಂದ್ರಧುಮ್ನ ವಿಶ್ವಕರ್ಮರಲ್ಲಿ ಜಗನ್ನಾಥನ ಒಂದು ಮೂರ್ತಿ ಮಾಡೋದಕ್ಕೆ ಕೇಳ್ಕೊಂತಾರೆ. ಅದಕ್ಕೆ ಒಪ್ಪಿದ ವಿಶ್ವಕರ್ಮರು ಒಂದಷ್ಟು ಷರತ್ತುಗಳನ್ನ ವಿಧಿಸ್ತಾರೆ. ಅವು, ನಾನು 21 ದಿನಗಳ ಕಾಲ ವಿಗ್ರಹ ತಯಾರು ಮಾಡೋದಕ್ಕೆ ಸಮಯ ತಗೊಂತೀನಿ. ಈ ಸಮಯದಲ್ಲಿ ನನಗೆ ಯಾವುದೇ ರೀತಿ ಅನ್ನ ಆಹಾರಗಳು ಬೇಕಾಗಿರೋದಿಲ್ಲ. ಮಧ್ಯದಲ್ಲಿ ಯಾರು ಬಂದು ನನಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಷರತ್ತನ್ನು ವಿಧಿಸ್ತಾರೆ. ಅದಕ್ಕೆ ಮಹಾರಾಜ ಕೂಡ ಒಪ್ಕೊಂತಾರೆ. ನಂತರ ಮೂರ್ತಿ ನಿರ್ಮಾಣದ ಕಾರ್ಯ ಮುಂದುವರಿಯುತ್ತೆ. ಹೀಗೆ 14 ದಿನ ಕಳೆದು 15ನೇ ದಿನಕ್ಕೆ ಕಾಲಿಡ್ತಾರೆ. ವಿಶ್ವಕರ್ಮರ ಕೊಠಡಿಯಿಂದ ಯಾವುದೇ ರೀತಿ ಶಬ್ದ ಬರ್ತಿರೋದಿಲ್ಲ. ಇದರಿಂದ ಆತಂಕಗೊಂಡಂತಹ ಇಂದ್ರಧುಮ್ನ ಅಚಾನಕ್ಕಾಗಿ ಹೋಗಿ ಆ ಕೋಣೆಯ ಬಾಗಿಲನ್ನ ತೆಗ್ಬಿಡ್ತಾರೆ. ಇದರಿಂದ ಷರತ್ತನ್ನ ಮೀರಿದಂತಾಗಿ ವಿಶ್ವಕರ್ಮರು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಅಲ್ಲಿ ಕೇವಲ ಅಪೂರ್ಣಗೊಂಡ ಬಲಭದ್ರ, ಸುಭದ್ರ ಮತ್ತೆ ಜಗನ್ನಾಥನ ಮೂರ್ತಿಗಳು ಮಾತ್ರ ಇರುತ್ತೆ. ಅದೇ ವಿಗ್ರಹಗಳನ್ನ ಇಂದ್ರಧುಮ್ನ ಜಗನ್ನಾಥನ ದೇವಸ್ಥಾನನ ಪುರಿಯಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಸ್ಥಾಪಿಸ್ತಾರೆ. ಈ ವಿಗ್ರಹಗಳನ್ನ ಪ್ರತಿ 12 ವರ್ಷಗಳಿಗೆ ಒಂದ್ಸಾರ ಚೇಂಜ್ ಮಾಡ್ತಾ ಇರ್ತಾರೆ. ಅದು ಕೂಡ ಮರದಿಂದನೇ ಮಾಡಿರ್ತಾರೆ. ಈ ದೇವಸ್ಥಾನ ಇಂದಿಗೂ ವಿಜ್ಞಾನಕ್ಕೆ ಅತಿ ಹೆಚ್ಚು ಸವಾಲಾಗಿ ನಿಂತಿದೆ. ಅದರ ಕಂಪ್ಲೀಟ್ ಮಾಹಿತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೀವು ಅದನ್ನು ನೋಡ್ಬೋದು.